ಗೆಳೆಯರೆ, ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಮತ್ತೆ ಬೆಂಕಿ ಹಚ್ಚಿ ಮಕ್ಕಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸಕ್ಕೆ ರಾಜಕೀಯ ವ್ಯವಸ್ಥೆ ಕೈ ಹಾಕಿದೆಯಾ? ಹಿಜಾಬ್ ವಿಚಾರದಲ್ಲಿ ನಾನು ಇದನ್ನು ಹೇಳ್ತಿದ್ದೇನೆ. ಹಿಜಾಬ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ 2 ಸದಸ್ಯರ ಪೀಠ ಇನ್ನು ಜಡ್ಜ್ಮೆಂಟಿಗೆ ಬರೋಕ್ಕಾಗಿಲ್ಲ. ಅದರಲ್ಲಿ ಸುಧಾಂಶು ಧೂಲಿಯಾ ಅನ್ನುವ ಸುಪ್ರೀಂ ಕೋರ್ಟ್ನ ಜಡ್ಜು ಹೆಣ್ಮಕ್ಕಳ ಶಿಕ್ಷಣದ ಹಕ್ಕನ್ನು ಕಸಿ ಕೂಡ್ದು, ಹಿಜಾಬ್ ಆಗಲಿ ಮತ್ತೊಂದಾಗಲಿ ಅವರು ಡಿಗ್ನಿಟಿಯ ವಿಚಾರ, ಖಾಸಗಿತನದ ವಿಚಾರ, ಅದಕ್ಕೆ ಧಕ್ಕೆ ಬರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾರೆ. ಮತ್ತೊಬ್ಬರು ಹೇಮಂತ್ ಗುಪ್ತಾ ಸುಪ್ರೀಂ ಕೋರ್ಟ್ ಜಡ್ಜ್ ಅವರೇನು ಹೇಳ್ತಾರೆ, ಇಲ್ಲ ಯೂನಿಫಾರ್ಮನ್ನು ಬೇರೆ ಬೇರೆ ಇರಬಾರ್ದು, ಹಿಜಾಬಿಗೆ ಅವಕಾಶ ಇಲ್ಲ, ಅದು ಮಕ್ಕಳಲ್ಲಿ ಅಸಮಾನತೆಗೆ ಕಾರಣ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಹೀಗೆ ಹೈಕೋರ್ಟ್ ಲೆವೆಲಲ್ಲಿ, ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ, ಕಾನ್ಸ್ಟಿಟ್ಯೂಷನ್ ಬೆಂಚ್ ಲೆವೆಲಲ್ಲಿ ಈ ಥರದ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಇದೀಗ ಹಿಜಾಬ್ ವಿರುದ್ಧ ಮಕ್ಕಳ ಕೈಗೆ ಕೇಸರಿ ರುಮಾಲ್ ಕೊಟ್ಟು ಪ್ರೊಟೆಸ್ಟ್ ಮಾಡಿಸ್ತೀವಿ ಅನ್ನೋದು, ಇಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರೈಮರಿ ಸ್ಕೂಲು ಹೈಸ್ಕೂಲಲ್ಲಿ ಮತಾಂಧತೆಯ ವಿಷ ಬೀಜ ಬಿತ್ತೋದು ಇದು ಮರ್ಯಾದೆ ತರುವಂಥದ್ದಲ್ಲ. ಇತ್ತೀಚೆಗೆ ಬರ್ತಿರುವಂತಹ ಸ್ಟೇಟ್ಮೆಂಟ್ಗಳು ನಿಜಕ್ಕೂ ಅತ್ಯಂತ ಬೇಸರಕ್ಕೆ ಕಾರಣ ಆಗ್ತಿದೆ. ಇಲ್ಲಿ ನೋಡಿ, CT ರವಿಯವರು ಆಯಿತು, ಈಗ ನನ್ನ ರಿಲಿಜನ್ನು ನಾನು ನಿರ್ಮಾಣ ಅಂದರೆ ಬೆತ್ತಲೆ ಹೋಗ್ತೀನಿ ಅಂತ ಇಷ್ಟಪಟ್ಟರೆ ಹಾಗಾದರೆ ಬೆತ್ತಲೆ ಬಿಟ್ಬಿಡ್ತೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾರಲ್ಲ. ಇದೇನು ಸಿಸ್ಟಮ್? ನಮ್ಮ ನಾಯಕರು ಹೀಗೆಲ್ಲ ಮಾತಾಡಿದರೆ ಇದನ್ನು ಮಾತು ಅನ್ನೋಕ್ಕಾಗುತ್ತಾ, ಗೌರವ ಅನ್ನೋಕ್ಕಾಗುತ್ತಾ? ನೀವೇ ಹೇಳಿ. ನೋಡಿ, ಸಂಖ್ಯಾ ಬಾಹುಳ್ಯದಲ್ಲಿ ವ್ಯತ್ಯಾಸ ಇರ್ಬೋದು, ನಿರ್ಮಾಣ ಸ್ಥಿತಿಯಲ್ಲಿ ಇರುವಂಥ ಪದ್ಧತಿ ಇದೆಯೋ ಇಲ್ವೋ, ಸಂಖ್ಯೆಗಳಲ್ಲಿ ವ್ಯತ್ಯಾಸ ಇರ್ಬೋದು, ಪರ್ಸೆಂಟೇಜ್ನಲ್ಲಿ ವ್ಯತ್ಯಾಸ ಇರ್ಬೋದು, ನಿರ್ಮಾಣ ಸ್ಥಿತಿಯಲ್ಲಿ ಇರುವಂಥ ಪದ್ಧತಿ ಇದೆಯೋ ಇಲ್ವೋ. ನಾನು ಆದರೂ ಅನುಯಾಯಿ ಅಂತ ಬರ್ತೀನಿ ಅಂತ ಹೇಳಿದ್ರೆ ನಂದು ರಿಲಿಜಿಯಸ್ ಪ್ರಾಕ್ಟೀಸು ನೀವು ಸೆಕ್ಯುಲರಿಸಮ್ನ ಎತ್ತಿಡಿರಿ ಅಂದರೆ ಅವಕಾಶ ಕೊಡ್ತಾರಾ?